ಕಮಲಿ ಧಾರಾವಾಹಿ ಖ್ಯಾತಿಯ ಅಮೂಲ್ಯ ಗೌಡ ಮತ್ತು ನಿರಂಜನ್ ಇತ್ತೀಚೆಗಷ್ಟೇ ತಮ್ಮ ಪ್ರೀತಿಯ ವಿಚಾರವನ್ನ ಅಧಿಕೃತವಾಗಿ ಹಂಚಿಕೊಂಡಿದ್ದರು. ಇದರ ಮುಂದುವರಿದ ಭಾಗವಾಗಿ ಇಬ್ಬರ ಲವ್ ಸ್ಟೋರಿ ಶುರುವಾಗಿದ್ದ ಹೇಗೆ, ಮೊದಲ ಬಾರಿಗೆ ಪ್ರಪೋಸ್ ಮಾಡಿದ್ದು ಯಾರು ಎಂಬ ವಿಚಾರಗಳನ್ನ ಇದೀಗ ಇಬ್ಬರು ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಕಮಲಿ ಧಾರಾವಾಹಿ ಖ್ಯಾತಿಯ ಅಮೂಲ್ಯ ಗೌಡ ಹಾಗೂ ನಿರಂಜನ್ ಕಳೆದ ಕೆಲವು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ. ತೆರೆಯ ಮೇಲಿನ ಇವರ ಕೆಮಿಸ್ಟ್ರಿಯನ್ನ ಮೆಚ್ಚಿದ್ದ ಅಭಿಮಾನಿಗಳು ನಿಜ ಜೀವನದಲ್ಲೂ ಇವರಿಬ್ಬರು ಒಂದಾಗಲಿ ಎಂದು ಹಾರೈಸುತ್ತಿದ್ದರು. ಇತ್ತೀಚೆಗಷ್ಟೇ ತಾವಿಬ್ಬರು ಪ್ರೀತಿಸುತ್ತಿರುವ ವಿಚಾರವನ್ನ ಅಧಿಕೃತವಾಗಿ ಘೋಷಿಸಿ ಫ್ಯಾನ್ಸ್ಗೆ ಸಿಹಿ ಸುದ್ದಿ ನೀಡಿದ್ದ ಈ ಜೋಡಿ ಈಗ ತಮ್ಮ ಅಪರೂಪದ ಲವ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಅಫಿಷಿಯಲ್ ಪ್ರಪೋಸಲ್ ಬಗ್ಗೆ ಮಾತನಾಡಿದ ಅಮೂಲ್ಯ ಗೌಡ ಮೊದಲು ಇಂಟ್ರೆಸ್ಟ್ ತೋರಿಸಿದ್ದೇ ನಿರಂಜನ್ ಅವರು. ಲವ್ ಮಾಡೋಣ ಅಂತ ಹೇಳಿ ಮದುವೆಗೂ ಪ್ರಪೋಸ್ ಮಾಡಿದ್ರು. ಇನ್ನು ಸೀರಿಯಲ್ ಶೂಟಿಂಗ್ ನ ಒಂದು ಶಾಟ್ ನಲ್ಲಿ ಕಾರಲ್ಲಿ ಕುತ್ಕೊಂಡು ಮದುವೆ ಪ್ರಪೋಸಲ್ ಮಾಡಿದ್ರು. ಆದ್ರೆ ಆ ಟೈಮ್ ನಲ್ಲಿ ನಾವು ಅಷ್ಟಾಗಿ ಇನ್ನೂ ಸೀರಿಯಸ್ ಆಗಿರಲಿಲ್ಲ. ಆದ್ರೆ ಅದು ಸೀರಿಯಸ್ ಆಗೋಕೆ ಕಾರಣ ಒಂದು ದಿನ ನಾನು, ಹೌದು, ಶೂಟಿಂಗ್ ಸೆಟ್ ನಲ್ಲಿ ಎಲ್ಲರ ಲೈಫ್ ನಲ್ಲೂ ಆಗಿರೋ ತರ ಇವರು ಇಂಟ್ರೆಸ್ಟ್ ನ ತೋರಿಸ್ತಿದ್ರು. ನಾನು ಇಲ್ಲ ಇಲ್ಲ ಅಂತಲೇ ಹೇಳ್ತಿದ್ದೆ. ಆದ್ರೆ ಒಂದು ದಿನ ಇವರು ಅವರ ಲೈಫ್ ನಲ್ಲಿ ಇನ್ನೇನು ರಿಲೇಶನ್ಶಿಪ್ ಅಲ್ಲ ಅಂತ ಹೋಪ್ಸ್ ಕಳೆದುಕೊಂಡಾಗ, ಇಲ್ಲ ರಿಲೇಶನ್ಶಿಪ್ ಆಗುತ್ತೆ, ವರ್ಕ್ ಮಾಡೋಣ ಅಂತ ಪ್ರಾಮಿಸ್ ಮಾಡಿ ನಮ್ಮ ರಿಲೇಶನ್ಶಿಪ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದೆವು ಎಂದು ಅಮೂಲ್ಯ ತಮ್ಮ ಯೂಟ್ಯೂಬ್ ಚಾನೆಲ್ ನ ವಿಡಿಯೋ ಮೂಲಕ ತಮ್ಮ ಲವ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಗೋವಾದಲ್ಲಿ ಮೈಸೂರು ಮಲ್ಲಿಗೆ ಇಡ್ಲಿ ಸಿಗುತ್ತೆ ಅಂತ ನನ್ನ ಎಬ್ಬಿಸಿ ಪ್ರಪೋಸ್ ಮಾಡಿದ್ರು. ನನಗೆ ಅದು ಡ್ರೀಮ್ ಪ್ರಪೋಸಲ್ ತರ ಇತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಫ್ ನಲ್ಲಿ ಪ್ರಪೋಸಲ್, ಅದು ಕೂಡ ನಿರಂಜನ್ ಅವರ ಕಡೆಯಿಂದ. ಯಾಕಂದ್ರೆ ಅವರಿಗೆ ಸರ್ಪ್ರೈಸ್ ಮಾಡೋದೆಲ್ಲ ಏನು ಗೊತ್ತೇ ಇರಲಿಲ್ಲ. ಅದು ತುಂಬಾನೇ ಸರ್ಪ್ರೈಸಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಎಂದಿದ್ದಾರೆ ಅಮೂಲ್ಯ ಗೌಡ. ಇನ್ನು ಇದೇ ವೇಳೆ ಅಮೂಲ್ಯ ಗೌಡ ತಮಗೆ ನೀಡಿದ ವಿಶೇಷ ಸರ್ಪ್ರೈಸ್ ಒಂದನ್ನ ನಿರಂಜನ್ ನೆನಪಿಸಿಕೊಂಡಿದ್ದಾರೆ. ಹೌದು, ಒಂದು ದಿನ ಹೀಗೆ ಮನೆಯಿಂದ ಬ್ಲೈಂಡ್ ಫೋಲ್ಡ್ ಕಟ್ಟಿ ಕರ್ಕೊಂಡು ಹೋಗಿದ್ರು. ಕಣ್ಣು ಓಪನ್ ಮಾಡಿದ್ರೆ ಫುಲ್ ಲೈಟಿಂಗ್, ಡೆಕೋರೇಷನ್ಸ್, ರೆಸಾರ್ಟ್ ಇತ್ತು. ಫುಲ್ ಗಾಬರಿ ಆಗಿತ್ತು ನನಗೆ. ಅಲ್ಲಿ ನೋಡಿದ್ರೆ ಇಡೀ ಫ್ಯಾಮಿಲಿ ಇತ್ತು. ನನಗೆ ನನ್ನ ಲೈಫ್ ನಲ್ಲಿ ಯಾರಿಲ್ಲ ಸ್ಪೆಷಲ್, ಅವರೆಲ್ಲ ಅಲ್ಲಿ ಇದ್ರು. ನನ್ನ ಬರ್ತ್ಡೇಗೆ ಅಪ್ಪ ಅಮ್ಮನನ್ನ ರೆಸಾರ್ಟ್ಗೆ ಕರ್ಕೊಂಡು ಬಂದಿದ್ದು ತುಂಬಾನೇ ಸ್ಪೆಷಲ್ ಆಗಿತ್ತು. ಅದು 5 ವರ್ಷದ ಹಿಂದಿನ ಕತೆ ಇದು. ಆದ್ರೆ ಅದು ಇವತ್ತಿಗೂ ಲೈಫ್ ನ ಬೆಸ್ಟ್ ಮೆಮೊರೀಸ್ ಎಂದು ನಿರಂಜನ್ ಅವರು ಹೇಳಿಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.